ಸುಳ್ಳು ಇತಿಹಾಸದ ವಿರುದ್ಧ ಸತ್ಯದ ದಾಖಲೆಗಳನ್ನು ಮಂಡಿಸುವಂತಹ ಒಂದು ವೈಚಾರಿಕ ಚಳುವಳಿ. ಈ ಚಳುವಳಿಗೆ ಅಧಿಕೃತವಾಗಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಚಾಲನೆಯನ್ನ ಕೊಟ್ಟಿದ್ದಾರೆ. ಕರಾವಳಿಯ ಚರಿತ್ರೆಯಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅನ್ನುವಂಥ ಪುಸ್ತಕ ಏನಿದೆ, ಈ ಪುಸ್ತಕವನ್ನು ನಾನು ಬೇರೆ ಬೇರೆ ಐತಿಹಾಸಿಕ ಗ್ರಂಥಗಳೇನಿದೆ ಅದರ ಜೊತೆಗೆ ಬ್ರಿಟಿಷರು ಬರೆದಿರುವಂಥ ಪುಸ್ತಕಗಳು, ಜೊತೆಗೆ ಟಿಪ್ಪು ಕಾಲದ ಇತಿಹಾಸಕಾರರು ಬರೆದಿರುವಂಥ ಪುಸ್ತಕಗಳು, ಭಾರತ ಸರ್ಕಾರದ ಗೆಜೆಟಿಯರ್, ಕರ್ನಾಟಕ ಸರ್ಕಾರದ ಗೆಜೆಟಿಯರ್, ಈ ರೀತಿಯ ಬೇರೆ ಬೇರೆ ಅಧಿಕೃತ ಗ್ರಂಥಗಳನ್ನು ಉಲ್ಲೇಖ ಮಾಡಿ ಈ ಪುಸ್ತಕವನ್ನು ರಚನೆಯನ್ನು ಮಾಡಿದ್ದೀನಿ ಅಥವಾ ಬರೆದಿದ್ದೀನಿ. ಈ ಪುಸ್ತಕ ಯಾಕೆ ಮುಖ್ಯ ಅಂತ ನನಗೆ ಅನಿಸುತ್ತೆ, ಯಾಕೆ ನಾನು ಇದನ್ನು ಬರೆಯೋಕ್ಕೆ ಪ್ರಯತ್ನ ಪಟ್ಟೆ ಅಂತಂದರೆ, ಇದು ಕರಾವಳಿಯಲ್ಲಿ ಇದ್ದುಕೊಂಡು ನಾವು ಟಿಪ್ಪುವನ್ನು ಯಾವ ರೀತಿ ನೋಡಬೇಕು, ಆ ರೀತಿ ನೋಡಿದ ಸಂದರ್ಭದಲ್ಲಿ ಟಿಪ್ಪು ಮತಾಂಧನೋ ಅಥವಾ ಟಿಪ್ಪು ಕೇವಲ ರಾಜನೋ ಅಥವಾ ಟಿಪ್ಪು ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರನೋ ಅನ್ನುವಂಥದ್ದು ಅಲ್ಲಿ ಸ್ಪಷ್ಟವಾಗಿ ಆ ಇತಿಹಾಸದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅದು ಕರಾವಳಿಯ ಇತಿಹಾಸದಲ್ಲಿ ಗೊತ್ತಾಗುತ್ತೆ. ಕರಾವಳಿಯಲ್ಲಿ ಅವರ ಆಳ್ವಿಕೆ ಮಾಡಿದ ರೀತಿ, ಕರಾವಳಿಯಲ್ಲಿ ಅವರು ವಿದೇಶಗಳ ಜೊತೆಗೆ ವ್ಯವಹರಿಸಿದಂಥ ರೀತಿ, ಕರಾವಳಿಯ ತುಂಡು ರಾಜರುಗಳು, ಸಣ್ಣ ಸಣ್ಣ ರಾಜರುಗಳ ಜೊತೆಗೆ ಅವರಿದ್ದಂಥ ರಾಜಕೀಯ ಅವರ ಒಡನಾಟ, ಇವೆಲ್ಲವೂ ಕೂಡ ಟಿಪ್ಪುವಿನ ಮತ್ತೊಂದು ಮುಖವನ್ನು ಅಥವಾ ಟಿಪ್ಪುವಿನ ನಿಜವಾದ ಇತಿಹಾಸವನ್ನು ನಮಗೆ ತೋರಿಸುತ್ತೆ. ಆ ಕಾರಣಕ್ಕಾಗಿ ಟಿಪ್ಪುವಿನ ಇತಿಹಾಸವನ್ನು ನಾವು ಆಸಕ್ತಿಯಿಂದ ಕರಾವಳಿಯ ಇತಿಹಾಸವನ್ನು ಗಮನಿಸಿದ್ವಿ ಮತ್ತು ಅದನ್ನು ಇವತ್ತು ಪುಸ್ತಕ ರೂಪದಲ್ಲಿ ತಂದಿದ್ದೀವಿ. ಇವತ್ತು ಈ ಪುಸ್ತಕ ಬಿಡುಗಡೆಯಾಗಿದೆ. ಎಲ್ಲ ಓದುಗರಿಂದ ಉತ್ತಮವಾದ ಪ್ರತಿಕ್ರಿಯೆ ಬರ್ತಾ ಇದೆ. ನಿಜ ಮಾತು ಏನು ಟಿಪ್ಪು ಬಗ್ಗೆ ಕರಾವಳಿ ಸಂದರ್ಭದಲ್ಲಿ? ಟಿಪ್ಪು ಕರಾವಳಿಯ, ನಾನು ಆಗಲೇ ಹೇಳಿದೆ, ಟಿಪ್ಪು ಕರಾವಳಿಯ ರಾಜರುಗಳ ಜೊತೆ ಯಾವ ರೀತಿ ಸಂಬಂಧವನ್ನು, ಕರಾವಳಿಯಲ್ಲಿ 10 ರಾಜರಿದ್ದರು, ಕರಾವಳಿ ಒಬ್ಬ ರಾಜ ಇರಲಿಲ್ಲ. ಕರಾವಳಿಯಲ್ಲಿ 5 ಗ್ರಾಮಕ್ಕೆ ಒಬ್ಬ ರಾಜ ಇದ್ದರು. ಕರಾವಳಿಯಲ್ಲಿ ಹಲವಾರು ಮಠಗಳಿದ್ದವು, ಮುಖ್ಯವಾಗಿ ಮಾಧ್ವ ಮಠಗಳು ಮತ್ತು ಶಂಕರ ಮಠಗಳು. ಮಾಧ್ವ ಮಠಗಳು ಅಂತಂದರೆ ಉಡುಪಿ ಶ್ರೀಕೃಷ್ಣ ಮಠಗಳು 8 ಮಠಗಳು, ಅದರ ಜೊತೆಗೆ ಸುಬ್ರಹ್ಮಣ್ಯ ಮಠ, ಮಾಧ್ವ ಮಠಗಳು. ಇದಾದರೆ ಇನ್ನು ಶಂಕರ ಮಠಗಳು ನಮ್ಗೆ ಗೊತ್ತಿರುವಂಥದ್ದು ಶೃಂಗೇರಿ ಇರ್ಬೋದು, ಸ್ವರ್ಣವಳ್ಳಿ ಇರ್ಬೋದು, ರಾಘವೇಶ್ವರ ಮಠ ಇರ್ಬೋದು, ಹೊಸನಗರ ಮಠ ಇರ್ಬೋದು. ಈ ಮಠಗಳ ಜೊತೆಗೆ ಟಿಪ್ಪು ಯಾವ ರೀತಿ ಬಾಂಧವ್ಯಗಳನ್ನು ಹೊಂದಿದ್ರು, ಆನಂತರ ಟಿಪ್ಪುವಿನ ಕೊಡುಗೆ ಯಾವ ರೀತಿ ಇತ್ತು, ಆನಂತರ ಇಡೀ ಕರ್ನಾಟಕವನ್ನು ಟಿಪ್ಪು ಮಂಗಳೂರು ಕೇಂದ್ರಿತವಾಗಿ ಹೇಗೆ ನಿರ್ಮಿಸಿದ್ರು, ಮಂಗಳೂರಿನ ಮೂಲಕ ಇಡೀ ಕರ್ನಾಟಕವನ್ನು ಹೇಗೆ ಬೆಳೆಸಿದ್ರು, ಹೇಗೆ ಅಭಿವೃದ್ಧಿಗೊಳಿಸಿದ್ರು, ಹೇಗೆ ತೋಟಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಈ ಮೂಲಕ ಹೇಗೆ ಮಂಗಳೂರಿನ ಮೂಲಕ ಅದನ್ನು ಬೆಳೆಸಿದ್ರು ಅನ್ನುವಂಥದ್ದನ್ನು ಈ ಪುಸ್ತಕದಲ್ಲಿ ಉಲ್ಲೇಖಗಳ ಸಮೇತ, ಇತಿಹಾಸದ ಉಲ್ಲೇಖಗಳ ಸಮೇತ ದೇವಸ್ಥಾನಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಟಿಪ್ಪು ಅವರು. ಹೌದೌದು. ಬೇರೆ ಬೇರೆ ದೇವಸ್ಥಾನಗಳಿಗೆ ಒಂದೊಂದು ಊರುಗಳನ್ನೇ ಉಂಬಳಿಯನ್ನಾಗಿ ಕೊಟ್ಟಿದ್ದಾರೆ. ಒಂದೊಂದು ಊರುಗಳನ್ನೇ ಉಂಬಳಿಯನ್ನಾಗಿ ಆ ದೇವಸ್ಥಾನ ನಿರ್ವಹಣೆ ಮಾಡಲಿಕ್ಕೆ ಒಂದೊಂದು ಊರುಗಳನ್ನೇ ಕೊಟ್ಟಿದ್ದಾರೆ. ಅದರ ಜೊತೆಗೇನೆ ಈ ಉಡುಪಿ ಶ್ರೀಕೃಷ್ಣ ಮಠದ ಕೃಷ್ಣ ಏನಿದ್ದಾನೆ, ಆ ಕೃಷ್ಣನ ಚಿತ್ರವನ್ನು ತನ್ನ ಇದರಲ್ಲಿ ನಾಣ್ಯದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಉಡುಪಿ ಕೃಷ್ಣನನ್ನು ತೆಗೆದುಕೊಂಡು ಹೋದಂಥ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಟಿಪ್ಪು ಸುಲ್ತಾನ್ಗೆ ಮಾತ್ರ. ಶ್ರೀಕೃಷ್ಣನ ನಾಣ್ಯಗಳನ್ನು ಯಾರಾದರೂ ಮಾಡಿದಿದ್ರೆ ಇಡೀ ಈ ದೇಶದ ಇತಿಹಾಸದಲ್ಲಿ ಅದು ಟಿಪ್ಪು ಸುಲ್ತಾನ್ ಮಾತ್ರ ಅನ್ನೋದು ಬಹಳ ಮುಖ್ಯ. मिनिस्टर प्रियंक खरगे का एक बार फिर आरएसएस और बीजेपी पर हमला। टीपू सुल्तान और हैदर अली के हवाले से की बात। मुल्क के इतिहास को तोड़ मरोड़ कर पेश करना बंद करें, सही तारीख को अवाम के सामने पेश करें। टीपू सुल्तान एक बड़े फ्रीडम फाइटर थे, हैं और रहेंगे। सिर्फ इंडियन हिस्टोरियन ही नहीं, ब्रिटिश हिस्टोरियन भी टीपू सुल्तान के कारनामों को उजागर करते हैं। मिनिस्टर प्रियंक खरगे का बड़ा बयान। ಬಿಜೆಪಿ ಅವರಿಗೆ ಹೇಗಿದೆ, ನಮ್ಮ RSS ಬಿಜೆಪಿ ಇತಿಹಾಸ ಓದೋದಿಲ್ಲ. ಇವು ಯಾರು ಕೆಲವು ರಾಜರಿಗೆ ಇಷ್ಟೆಲ್ಲ ಹೇಳ್ತಾರಲ್ಲ, ಅವ್ರ ತಾಯಿಯಂದ್ರೆ ನೋಡಿದ್ರೆ ಅವ್ರು ಮುಸಲ್ಮಾನರು ಇರ್ತಾರೆ, ಅವ್ರ ತಂದೆಯವ್ರು ಮುಸಲ್ಮಾನರು ಇರ್ತಾರೆ. ಈಗ ಎಷ್ಟು ಜನ ಮೊಘಲರ ಆಸ್ಥಾನದಲ್ಲಿ ರಜಪೂತ್ ರಾಣಿಗಳಿದ್ರು. ಇಟ್ಸ್ ಆಲ್ ಅಬೌಟ್ ಅಲಯನ್ಸಸ್. ಅವರು ಇತಿಹಾಸದಲ್ಲಿ PhD ಈಸ್ ಅ ಬ್ರಿಟಿಷ್. ಅವ್ರೇನು ಹೇಳ್ತಾರೆ, ಸರ್ ಭಾರತದ ದೇಶದ ಇತಿಹಾಸ ಪುಟದಲ್ಲಿ ಬಹಳಷ್ಟು ಜನ ಸ್ವತಂತ್ರ ಹೋರಾಟಗಾರರ ಹೆಸರಿದೆ, ಆದರೆ ಬ್ರಿಟಿಷ್ ಇತಿಹಾಸದ ಪುಟದಲ್ಲೂ ಕೂಡ ಭಾರತದ ಸ್ವತಂತ್ರ ಹೋರಾಟಗಾರರು ಬಹಳ ಕಮ್ಮಿ, ಅದರಲ್ಲಿ ಟಿಪ್ಪು ಸುಲ್ತಾನ್ ಒಬ್ಬ ಅಂತ ಹೇಳ್ತಾರೆ. बेंगलुरु में आज हैदर अली और टीपू सुल्तान पर कन्नड़ा किताब का इजरा अमल में आया। करावळीय चरित्रेಯಲ್ಲಿ हैदर अली ಮತ್ತು टीपू सुल्तान यानी कर्नाटक के साहिली इलाकों की तारीख में हैदर अली और टीपू सुल्तान। सहाफी नवीन सुरंजे ने
इस किताब को तहरीर किया है। इस मौके पर मिनिस्टर प्रियंक खरगे ने हैदर अली और टीपू सुल्तान के कई कारनामे, खास तौर पर रॉकेट टेक्नोलॉजी का जिक्र किया और आरएसएस और बीजेपी को सख्त तनकीद का निशाना बनाया। प्रियंक खरगे ने कहा कि स्कूलों और कॉलेजों की किताबों से अगर टीपू सुल्तान को हटाना चाहते हो तो लालबाग, जिसे हैदर अली और टीपू सुल्तान ने तामीर किया है, क्या आप उसे जला दोगे? चिकमंगलूर के पहाड़ों में कॉफी के बीज किसने लाए? आज भी ज्यादातर केसर इस्लामिक ममालिक से बरामद होता है, क्या माथे पर तिलक लगाना छोड़ दोगे? ज्यादातर तेल के प्रोडक्ट्स कहां से आते हैं? इस तरह मिनिस्टर प्रियंका खरगे ने बीजेपी और आरएसएस से कई चुभते हुए सवालात किए। इस मौके पर हिस्टोरियन रुचिका शर्मा ने टीपू सुल्तान पर फोर्स कन्वर्जन, जबरन तब्दीली मजहब के इल्जाम को मुस्तरद किया और कहा कि हर दौर में कन्वर्जेंस हुए हैं और कहा कि उस दौर में रिलीजियस कन्वर्जन के अलग अलग वजूहात हैं। एक हुक्मरान अपनी रियासत की हिफाजत के लिए, अपनी रियासत को बचाने के लिए जो कुछ करता है वो टीपू सुल्तान ने भी किया है। आज के दौर में हिंदू मुस्लिम का जो डेफिनेशन है उस दौर में नहीं था। टीपू सुल्तान के बाद ब्रिटिश का दौर शुरू हुआ, क्या ब्रिटिश दौर में कन्वर्जेंस नहीं हुए? इस तरह रुचिका शर्मा ने भी कई सवालात उठाए। किताब के मुसन्निफ नवीन सुरंजे ने साहिली इलाकों में टीपू सुल्तान के सेक्युलरिज्म की कई मिसालें पेश की और कहा कि टीपू सुल्तान पहला ऐसा हुक्मरान है जिसने उडुपी के श्री कृष्णा की तस्वीर को अपने सिक्के में दर्ज किया और उस वक्त उडुपी के श्री कृष्णा मठ को इंटरनेशनल लेवल पर ले गए। इस तरह इस प्रोग्राम में टीपू सुल्तान और हैदर अली के हवाले से काफ़ी कीमती बातें, काफ़ी मालूमाती बातें सुनने को, जानने को मिली। प्रोग्राम के बाद मारूफ दानिश्वर सैयद शफीउल्लाह ने जनूबी हिंद न्यूज़ से बात करते हुए कहा कि कन्नड़ा के कई राइटर्स ने टीपू सुल्तान के कारनामों पर, टीपू सुल्तान की सही तारीख पर किताबें लिखी हैं। आज बतारीख 29 मार्च 2026 बरोज इतवार रिलीज हुई सहाफ़ी नवीन सुरंजे की किताब भी उसी कड़ी का हिस्सा है। जनूबी हिंद न्यूज़ रिपोर्ट। ಅಧಿಕೃತವಾಗಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಚಾಲನೆಯನ್ನ ಕೊಟ್ಟಿದ್ದಾರೆ।